ನಾವೇ ಆ ಒಂದು ಎಚ್.ಎನ್. ವ್ಯಾಲಿ ಕೆ.ಸಿ. ವ್ಯಾಲಿನ ಸರ್ಕಾರಕ್ಕೆ ವಿವರವಾದಂಥ ವರದಿಯನ್ನು ಕೂಡ ನಾವು ಕೊಟ್ಟಿದ್ವಿ. ಕೃಷ್ಣಾದಲ್ಲಿ ಗಟ್ಟಿ ಧ್ವನಿಯಾಗಿ ಹೇಳಿದ ಫಲ ಎಚ್.ಎನ್. ವ್ಯಾಲಿ ಕೆ.ಸಿ. ವ್ಯಾಲಿ ಆಯಿತು. ನೀರಿನ ವಿಚಾರದಲ್ಲಿ ನಮ್ಮ ಸಂಘಟನೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಜಿಲ್ಲೆಗೆ ನೀರು ಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂಥ ಇಲ್ಲಿನ ಜನ ಇಡೀ ಸಮುದಾಯವನ್ನು ಒಂದು ಕಡೆಗೆ ತಂದು ಹೋರಾಟವನ್ನು ಮಾಡಿದಂಥದ್ದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆ. 10 ವರ್ಷದ ಹಿಂದೆ 1916 ಮಾರ್ಚ್ 3ನೇ ತಾರೀಕು ಇಡೀ ರಾಷ್ಟ್ರ ಕಂಡಂತ ಹೋರಾಟವನ್ನು ಮಾಡಿದ್ದು ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು. ಅದರಲ್ಲಿ ಹೆಚ್ಚಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮುಂಚೂಣಿಯನ್ನು ಒತ್ತಿತ್ತು. ಇದೇ ಜಾಗದಲ್ಲಿ 65 ದಿನಗಳ ಕಾಲ ಹೋರಾಟವನ್ನು ಮಾಡಿದಂಥದ್ದು ಕೂಡ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ. ಆವತ್ತು ಮುಖ್ಯಮಂತ್ರಿಗಳು ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಹೋರಾಟವನ್ನು ಆದಂಥ ಸಂದರ್ಭದಲ್ಲಿ 6ನೇ ತಾರೀಕು ಮುಖ್ಯಮಂತ್ರಿಗಳು ಕರೆದು ಮತ್ತು ಎಲ್ಲ ಸ್ನೇಹಿತರನ್ನು ಕರೆದು ಅಲ್ಲಿ ಏನು ತೀರ್ಮಾನ ಆಯಿತು, ಎತ್ತಿನ ಹೊಳೆ ಲೇಟ್ ಆಗ್ತದೆ, ಈಗ ಎಚ್.ಎನ್. ವ್ಯಾಲಿ ಕೆ.ಸಿ. ವ್ಯಾಲಿನ ನೀವು ತಗೊಳ್ಳಿ ಅಂತೇಳಿ ಅಂದು ಎಲ್ಲ ಸಂಘಟನೆಗಳ ಪ್ರಮುಖರು ಕೂಡ ನಾವು ಭಾಗಿಯಾಗಿದ್ವಿ. ವಿಶೇಷವಾಗಿ ರಾಜಕಾರಣಿಗಳು ಕೂಡ ಅವತ್ತು ಭಾಗಿಯಾಗಿದ್ವಿ. ಉದ್ದೇಶ ಎತ್ತಿನ ಹೊಳೆ ನಮ್ಮ ಕನಸೇ ವಿನಃ ನೀರು ಬರೋದಿಲ್ಲ ಅಂತೇಳಿ ಆವತ್ತೇ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಗಟ್ಟಿ ಧ್ವನಿಯಾಗಿ ಹೇಳಿದ್ವಿ. ಇದು ಬಂಗಾರದ ಬಟ್ಲಾಗ್ತದೆ, ರಾಜಕಾರಣಿಗಳು ಗುತ್ತಿಗೆದಾರರಿಗೆ ಬಂಗಾರದ ಬಟ್ಲಾಗ್ತದೆ ವಿನಃ ರೈತನ ಮತ್ತು ನಾಗರಿಕರಿಗೆ ಆಗೋದಿಲ್ಲ ಅಂತೇಳಿ ಆವತ್ತೇ 10 ವರ್ಷದ ಹಿಂದೆ ಮಾನ್ಯ. ಆದರೆ ನಮ್ಮ ಉದ್ದೇಶ ಕೃಷಿಯಿಂದ ರೈತರು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ನೀರಿನ ಸಂಸ್ಕರಣೆ ವಿಚಾರದಲ್ಲಿ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಎಡವಿದೆ. ಇವತ್ತು 3ನೇ ಹಂತಕ್ಕೆ ನಾವು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾನು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ, 3ನೇ ಹಂತಲ್ಲ 4ನೇ ಹಂತಕ್ಕೂ ನಾವು ಹೋರಾಟಕ್ಕೆ ಸಜ್ಜಾಗವ. ದಯಮಾಡಿ ನೀರನ್ನ ನಿಲ್ಲಬೇಕು ಅಂತೇಳಿ ದಯಮಾಡಿ ಯಾರು ಕೇಳಬೇಡಿ ಅಂತ ನನ್ನ ವೈಯಕ್ತಿಕ ಮತ್ತು ಸಂಘಟನೆ ಪರ ಎಲ್ಲ ರೈತರ ಮಕ್ಕಳು. ನಾನು ಕೂಡ ವೈಯಕ್ತಿಕ ಒಬ್ಬ ರೈತ. ಇವತ್ತು ನಾವು ಆಲೂಗಡ್ಡೆ ಹಾಕಿದ್ದೇವೆ, ಒಂದು ಬೆಳೆ ಲಾಸ್ ಆಗ್ತಾ ಇದೆ, ನೀರು ಕಮ್ಮಿ ಆಗೈತೆ. ನಾವು 3ನೇ ಹಂತದ ಹೋರಾಟ ಯಾರು ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಬೆಂಬಲವನ್ನು. ನಮಗೆಲ್ಲ ಗೊತ್ತಿರೋ 10 ವರ್ಷದ ಹಿಂದೆ ಏನು ಮಾತಾಡಿದ್ದು ಕುಡಿಯಲಿಕ್ಕೆಲ್ಲ, ಭೂಮಿಯ ಇಂಗ್ಲಿಕ್ಕೆ ಮಾಡಿದ್ದಂಥದ್ದು. ಇವತ್ತು ಕುಡಿಯಲಿಕ್ಕೆ ಸರ್ಕಾರ ಇವತ್ತಿನ ಇಲ್ಲಿ MLA ಇರ್ಬೋದು, ಪ್ರದೀಪ್ ಈಶ್ವರ್ ಇರ್ಬೋದು, ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ಅಥವಾ ಮಂತ್ರಿ ಸುಧಾಕರ್ ಇವರು ಇರ್ಬೋದು, ಅಥವಾ ನಮ್ಮ ಪುಟ್ಟಸ್ವಾಮಿ ಗೌಡರು ಇರ್ಬೋದು, ಅಥವಾ ನಮ್ಮ ಸುಬ್ಬಾರೆಡ್ಡಿ ಇರೋರು ತರಲಿ. ಇವತ್ತು ಪಕ್ಕದ ಗ್ರಾಮ ಏನು ಆಂಧ್ರಕ್ಕೆ ಗೋರಿಬಿದ್ನೂರು ಪಕ್ಕ ಇರೋಂಥದ್ದು ಕೃಷ್ಣ ನೀರು ಬಂದಿದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ? ಇವತ್ತು ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಲ, ನಾವು ತಜ್ಞರಲ್ಲ. 3 ತಿಂಗಳಿಗೊಮ್ಮೆ ಕೇಂದ್ರ ಸರ್ಕಾರ, ಕೇಂದ್ರದ ಆಡಳಿತದಲ್ಲಿರುವಂತ ಒಂದು ಸಂಸ್ಥೆ 3 ತಿಂಗಳ ಒಳಗಡೆ ಒಂದು ವರದಿ ಕೊಡ್ತಾರೆ. ಆ ವರದಿನ ಜಿಲ್ಲಾಡಳಿತ ಸರಿಯಾಗಿ ಹೇಳಲಿ, ನೀವು ಸರಿಗೈತ ಸರಿಗಿಲ್ಲ ಅಂತೇಳಿ ನಾವ್ ಹೇಳಕ್ಕಾಗ್ತದದು? ಕೆ.ಸಿ. ವ್ಯಾಲಿ ಬಂದಿರೋಂಥದ್ದು ಅಥವಾ ಇಲಾಖೆಯ ಸಣ್ಣ ನೀರಾವರಿ ಇಲಾಖೆ ಮತ್ತು ನೀರಾವರಿ ಇಲಾಖೆಯ ಪ್ರಕಾರ 600 ಅಡಿಗೆ ಪ್ರೆಸೆಂಟ್ ಚಿಕ್ಕಬಳ್ಳಾಪುರ ತಾಲೂಕು ಭೂಮಿಯ ನೀರಿನ ಮಟ್ಟವನ್ನು ಏರಿದೆ. ಇದು ರೆಕಾರ್ಡ್ ಆಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಏನಿವತ್ತು ನಮ್ಮ ಕೇಂದ್ರದ ಹಣಕಾಸು ಮಂತ್ರಿಗಳು ನೀರನ್ನು ಬಂದು ಪ್ರಶಂಸೆ ಮಾಡಿದ್ದಂಥದ್ದು ಹೇಳಬೇಕು. ಇದರ ಲೋಪ ಎಲ್ಲಾಗಿದೆ ಅಂದರೆ ಇವತ್ತು ಜಿಲ್ಲಾಡಳಿತ ಲೋಪ ಆಗಿದೆ, ಇವತ್ತು ರಾಜ್ಯ ಆಡಳಿತ ಲೋಪ ಆಗಿದೆ. ಸಂಬಂಧಪಟ್ಟಂತ ಇಲಾಖೆಯವರು ಏನಿವತ್ತು ನೀರಿನ ಗುಣಮಟ್ಟದಲ್ಲಿ ಅವರು ಗಟ್ಟಿಯಾಗಿ ಹೇಳಬೇಕಾಗಿತ್ತು. ಇದು ಸರಿಗಾಯ್ತೋ ಇಲ್ಲ ಸರಿಗಲ್ಲ. ಇವತ್ತು ಜನರ ಮಧ್ಯೆ ಬಿಟ್ಟು ಇವತ್ತು ತೂಗುಡಿಸ್ತಾ ಇದ್ದಾರೆ. ಒಂದು ಇಡೀ ನಾಗರಿಕರೆಲ್ಲ ರೈತರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ಏನು ಹೇಳ್ತಾವ್ರೆ, ತರಕಾರಿಗಳಲ್ಲಿ ವಿಷ ಅಂತೇಳಿ. ಯಾರು ಹೇಳಿದ್ದು ವಿಷ, ಹೆಂಗಾಯ್ತು ಅನ್ನೋದ್ರ ಬಗ್ಗೆ ದೃಢೀಕರಣ ಬೇಕಲ್ವೇ? ಇವತ್ತು 3 ತಿಂಗಳಿಗೊಮ್ಮೆ ಸಂಸ್ಕರಿಸಿದ ನೀರು ಅವರು
ಮಾಪನ ಮಾಡಬೇಕು. ಅದನ್ನ ಮಾನಿಟರ್ ಮಾಡೋರು ಯಾರು? ಮಾನಿಟರ್ ಮಾಡೋರು ಯಾರು? ಜಿಲ್ಲಾಡಳಿತ, ರಾಜ್ಯ ಸರ್ಕಾರ. ಅದ್ರ ಜವಾಬ್ದಾರಿ ಅವ್ರು ಉತ್ತರ ಕೊಡ್ಬೇಕು. ಇವತ್ತು ಅವ್ರ ಮೇಲೆ ಕೇಸ್ ಹಾಕ್ಬೇಕು ನಾವು, ಇವತ್ತು ಜಿಲ್ಲಾಡಳಿತ ಮೇಲೆ, ರಾಜ್ಯ ಸರ್ಕಾರದ ಮೇಲೆ.